ಅತಿ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳು ಸಿಮೆಂಟ್ ಹಾಗೂ ಅಲ್ಯೂಮಿನಿಯಂ ವಲಯಗಳಲ್ಲಿ ಇಂಗಾಲವನ್ನು ತಗ್ಗಿಸುವ ಕುರಿತ ನೀಲನಕ್ಷೆಯನ್ನು ಒಳಗೊಂಡ ವರದಿಗಳನ್ನು ನೀತಿ ಆಯೋಗ ನಿನ್ನೆ ಬಿಡುಗಡೆ ಮಾಡಿದೆ. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷ ಸುಮನ್ ಬೆರಿ ಮತ್ತಿತರರು ವರದಿಯನ್ನು ಬಿಡುಗಡೆ ಮಾಡಿದರು. About 250 million. We'll be launching 3 reports one by one. ಈ ವೇಳೆ ಮಾತನಾಡಿದ ಅವರು, ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸುಸ್ಥಿರ ಆರ್ಥಿಕತೆ ಹಾಗೂ ಎಂಎಸ್ಎಂಇ ವಲಯ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಹಾಗಾಗಿ ಎಂಎಸ್ಎಂಇ ಬಲವರ್ಧನೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಅದು ಉದ್ಯೋಗ ಸೃಷ್ಟಿ, ನಾವೀನ್ಯತೆ ಮತ್ತು ಸಮಗ್ರ ಅಭಿವೃದ್ಧಿಗೆ ಚಾಲಕ ಶಕ್ತಿಯಾಗಿದೆ ಎಂದು ಹೇಳಿದ್ದಾರೆ. MSME here, and so I thought I would make these broader points about why the MSME sector is absolutely fundamental to at least my understanding of how we not only get to Viksit Bharat, but how we accelerate growth in the coming decade. ಈ ಮಧ್ಯೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿವಿಆರ್ ಸುಬ್ರಹ್ಮಣ್ಯಂ, ಅಲ್ಯೂಮಿನಿಯಂ ಮತ್ತು ಸಿಮೆಂಟ್ ವಲಯ ಇಂಧನ ಆಧಾರಿತ ವಲಯಗಳಾಗಿದ್ದು, ಇವು ಹೆಚ್ಚಿನ ಕೈಗಾರಿಕಾ ಮಾಲಿನ್ಯವನ್ನು ಉಂಟುಮಾಡುತ್ತಿದ್ದು, ಈ ವಲಯಗಳನ್ನು ಇಂಗಾಲ ಮುಕ್ತಗೊಳಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಆ ಮೂಲಕ ಭಾರತದ ಹವಾಮಾನ ಬದ್ಧತೆಗಳನ್ನು ಸಾಧಿಸಲು ದೀರ್ಘಾವಧಿ ಕ್ರಮಗಳನ್ನು ಪಾಲನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೀಗ ನೀತಿ ಆಯೋಗ ಬಿಡುಗಡೆ ಮಾಡಿರುವ ನೀಲನಕ್ಷೆಯಲ್ಲಿ ಹಸಿರು ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಆ ಮೂಲಕ ಈ ವಲಯಗಳು ಹೆಚ್ಚು ಸ್ಪರ್ಧಾತ್ಮಕವಾಗುವುದಲ್ಲದೆ ಮಾಲಿನ್ಯದ ಪ್ರಮಾಣವನ್ನು ತಗ್ಗಿಸಲಿವೆ ಎಂದು ಹೇಳಿದ್ದಾರೆ. I will urge particularly everybody to go to this. It tells you the design of how the ministry can go about decarbonizing, helping their sector decarbonize. You know, it talks about setting up an organizational structure, the various interventions that need to be there, and what are the kind of financial assistance, etc., that would be needed to enable this to happen. So I think these are the first steps. I mean, a report is only a piece of paper, but you know, power of paper is it can change the world. So I think we have made a good start. I think this would be the beginning of India's journey in green transition. It's a red letter day. We feel proud in NITI. I'm happy for all the people who have worked on this, both within NITI and outside NITI. I congratulate all of them.